ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ರೆಸಿಪಿ ವ್ಲಾಗ್ನ ಹಾಕ್ತೀನಿ ಅಂತ. ತುಂಬ ದಿನದ ಹಿಂದೆನೂ ಒಂದ್ಸಲ ಹೇಳಿದ್ದೆ ಅನಿಸುತ್ತೆ. ಇವತ್ತು ರೆಸಿಪಿ ವ್ಲಾಗ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಆ್ಯಂಡ್ ಇವತ್ತಿನ ರೆಸಿಪಿ ಏನಂತಂದರೆ ಸೋಯಾ ಪಲಾವ್ ಮಾಡ್ತಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ, ಇವಾಗ ನಾನು ರೆಸಿಪಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ನಾನಿಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು ಮತ್ತು ಸ್ವಲ್ಪ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತೀನಿ ನಿಮಗೆ ಏನೇನು ಹಾಕೋಬೇಕು ಅಂತ ಪೇಸ್ಟ್ಗೆ. ಮತ್ತು ಇದರಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕೋಬೇಕು. ತೊಗೊಂಡು ಇಟ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸಿ ಜಾರ್ಗೆ ಫಸ್ಟು ಮಿಕ್ಸಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಇದೆ. ಇವಾಗ ನಾನು ಸೋಯಾ ಚಂಕ್ಸ್ ಪಲಾವ್ ಮಾಡ್ತಿರೋದಲ್ವಾ, ಈ ಸೋಯಾ ಚಂಕ್ಸ್ ಇರುತ್ತಲ್ವ, ಸೊ ಇದನ್ನೆಲ್ಲ ನಾವೇನು ಮಾಡಬೇಕಂದ್ರೆ ಫಸ್ಟು ಬಿಸಿ ನೀರಲ್ಲಿ ಹಾಕಿ ತೆಗೆದು ಅದಕ್ಕೆ ಸ್ವಲ್ಪ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದಿದೆ. ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ, ಬನ್ನಿ. ಇದನ್ನು ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಸಾಕು, ಅದೆಲ್ಲ ಸ್ವಲ್ಪ ಒಳಗಡೆ ಎಲ್ಲ ನೀರು ಸೇರ್ಕೋಬೇಕಲ್ವ, ಸ್ಮೂತ್ ಆಗಬೇಕಲ್ಲ, ಅದಕ್ಕೆ. ಸೊ ಇದನ್ನು ಹಾಕಿ ಇವಾಗ ತೆಗೆದು ತೋರಿಸ್ತೀನಿ ಯಾವ ಥರ ಇದರದ್ದು ಪೇಸ್ಟ್ ಯಾವ ಥರ ಮಾಡೋದು. ಸೋಯಾ ಚಂಕ್ಸ್ ಏನಿರುತ್ತಲ್ವ, ಇದನ್ನೆಲ್ಲ ಸ್ವಲ್ಪ ನೀರಲ್ಲಿ ಹಿಂಗೆ ಹಿಂಡಿ ತೆಗಿಬೇಕು. ಅಂದರೆ ನೀರು ಇರಬಾರ್ದಲ್ವ, ಅದಕ್ಕೆ ಈ ಥರ ಇದಕ್ಕೆ ಹಾಕೋಬೇಕು. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 12:30 ಅಲ್ಲ 1:30 ಆಗಿದೆ. 12:30ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, 1:30ಗೆ ಆಗೋಯ್ತು. ಸಂಡೇ ಅಲ್ವಾ, ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ಇವತ್ತೊಂದು ಡಬ್ಬ ಕೆಲಸ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಬಟ್ಟೆಯಲ್ಲಿ ಇನ್ನೊಂದು ಟೀ ಶರ್ಟ್, ಅಂದರೆ ವೈಟ್ ಯೂನಿಫಾರ್ಮಲ್ಲಿ ಟೀ ಶರ್ಟ್ನ ಹಾಕಿಬಿಟ್ಟು ವೈಟ್ ಯೂನಿಫಾರ್ಮ್ ಎಲ್ಲ ಕಲರ್ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಮ್ಮ ಅಮ್ಮಂಗೆ 1 ಅವರ್, ನಮ್ಮ ಅಕ್ಕನ ಜೊತೆ 1 ಅವರ್ ಕೇಳಿ ಸೊಲ್ಯೂಷನ್ ಎಲ್ಲ ಕೇಳಿ ನಮ್ಮ ಮಮ್ಮಿ ಒಂದು ವೀಡಿಯೋ ಶೇರ್ ಮಾಡಿದ್ರು ವಾಟ್ಸಪ್ಪಲ್ಲಿ. ಅದನ್ನು ನೋಡಿ ಮತ್ತೆ ಅದೆಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಇನ್ನೂ ಕಲರ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ಲೇಟ್ ಆಗೋಯ್ತು. ಈಗ 1:30 ಆಗಿದೆ. ಇದು ಮಾಡೋದ್ರಲ್ಲಿ 2 ಗಂಟೆಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಸೊ ಈ ಥರ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಪೇಸ್ಟ್ ಹಾಕಬೇಕಂತ ಈಗ ನಿಮ್ಗೆ ತೋರಿಸ್ತೀನಿ ನಾನು. ಸೋಯಾ ಚಂಕ್ಸ್ ಏನಿದೆಯಲ್ಲ, ಇದನ್ನೆಲ್ಲ ಅಂದರೆ ಇದು ನೀರಲ್ಲಿ ಹಾಕಿ ತೆಗ್ದಾದ್ಮೇಲೆ ಒಂದು ಬೌಲ್ ಹಾಕೊಂಡಿದ್ದೀನಿ. ಇದಕ್ಕೆ ಏನೇನು ಪೇಸ್ಟ್ ಹಾಕಬೇಕು ಅಂತ ತೋರಿಸ್ತೀನಿ ಇವಾಗ. ಸೊ ಬನ್ನಿ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಸ್ವಲ್ಪ ಒಂದು 4ರಿಂದ 5 ಸ್ಪೂನ್ ಮೊಸರು ಹಾಕೋಬೇಕು. ಇದು ಪೇಸ್ಟ್ ಇದು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸ್ಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮತ್ತು ಸ್ವಲ್ಪ ಗರಂ ಮಸಾಲೆ ಆಗಿರ್ಬೋದು, ಖಾರದ ಪುಡಿ ಇದರಲ್ಲೇ ಹಾಕ್ಕೊಂಡ್ರು ಆಗುತ್ತೆ, ಆಮೇಲೆ ಮಾಡಿದ್ರು ನಡೆಯುತ್ತೆ. ಈಗ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ. ಸೊ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತಲ್ವ. ಸೊ 5 ಮಿನಿಟ್ಸ್ ಇದನ್ನು ಬಿಟ್ಟು, ಸೊ ಅದು ಸೋಯಾ ಚಂಕ್ಸ್ ಸ್ವಲ್ಪ ಒಂದು 5 ನಿಮಿಷ ಅದು ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಪೇಸ್ಟು. ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಪೀಸ್ ಬೆಳ್ಳುಳ್ಳಿ, ಮತ್ತು ಇವಾಗ ನಾನು ತೋರಿಸಿದ್ನಲ್ವ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಇಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋದು. ಅದಕ್ಕೆ ಇವಾಗ ಇದರಲ್ಲೇ ಟೊಮ್ಯಾಟೊ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೋದು, ಬಟ್ ಟೊಮ್ಯಾಟೊ ನಾನು ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿದ್ರೆ ನಡೆಯುತ್ತೆ. ಇದರಲ್ಲಿ ಮತ್ತೆ ಸ್ವಲ್ಪ ಆನಿಯನ್ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಚೂರು ಆನಿಯನ್ ಸೇರಿಸ್ಕೊತಾ ಇದ್ದೀನಿ, ಅದರಲ್ಲೇ ಫ್ರೈ ಮಾಡಬೇಕಾದ್ರೆ ಹಾಕೋದು ಒಳ್ಳೆಯದು. ಇದರಲ್ಲಿ ಸ್ವಲ್ಪ ಆನಿಯನ್ ಆ್ಯಂಡ್ ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಓಕೆನಾ. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ಈ ಥರ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾನು ಅಕ್ಕಿನ ನೆನೆಸಿಡ್ಬೇಕು ಒಂದು 5 ಮಿನಿಟ್ಸ್. ಅದೆಲ್ಲ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಅಷ್ಟರಲ್ಲಿ ಇದನ್ನು ನೆನೆಸಿಟ್ಟು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅಕ್ಕಿನ ನೆನೆಸಿಟ್ಬಿಟ್ಟು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಷ್ಟರಲ್ಲಿ ಒಂದು 5 ನಿಮಿಷದಲ್ಲಿ ನೆಂದೋಗುತ್ತೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು, ಅದರಿಂದನೂ ಚೆನ್ನಾಗಾಗುತ್ತೆ. ನಾನು ನಾರ್ಮಲ್ ರೈಸಿಂದನೇ ಮಾಡ್ತಾ ಇರೋದು. ಸೊ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ನೆನೆಸಿಡ್ತೀನಿ. ಸೋಯಾ ಚಂಕ್ಸ್ ಪಲಾವ್ ಮಾಡೋಣ. ಈಗ ಕುಕ್ಕರ್ ತೊಗೊಂಡು ಹೇಳ್ತೀನಿ ಏನೇನು ಹಾಕಬೇಕು ಅಂತ, ಬನ್ನಿ ತೋರಿಸ್ತೀನಿ ನಿಮಗೆ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಗೀ ಹಾಕ್ಕೊಂಡಿದ್ದೀನಿ. ಗೀ ಹಾಕಿಲ್ಲ, ಬರೀ ಎಣ್ಣೆ ಹಾಕಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಸೇರಿಸ್ಬಿಟ್ಟು ಹಾಕಿ ಸ್ವಲ್ಪ ಅದೆಲ್ಲ
ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಸ್ಪೈಸಸ್ ಮಸಾಲೆ ಸ್ಪೈಸಸ್ ಹಾಕ್ಕೊಂಡು ಉದ್ದುದ್ದಕ್ಕೆ ಹೆಚ್ಚು ಮಾಡಿರುವಂಥ ಒಂದು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಫುಲ್ ಬ್ರೌನ್ ಕಲರಲ್ಲಿ ಬರಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚಿಕ್ಕ ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫುಲ್ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಡೀಪ್ ಫ್ರೈ ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಮೆಣಸಿನ್ಕಾಯಿ ಪುದೀನ ಅದೆಲ್ಲ, ಸೊ ಅದೆಲ್ಲ ತೊಗೊಂಡು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು. ನೀವು ಈರುಳ್ಳಿ ಮತ್ತು ಇದು ಪೇಸ್ಟ್ ಅಂದರೆ ಮಿಕ್ಸಿಗೆ ಹಾಕಿರೋ ಪೇಸ್ಟ್ ಮೆಣಸಿನ್ಕಾಯಿ ಪುದೀನ ಅದೆಲ್ಲ ಹಾಕಿರ್ತೀರಲ್ವ, ಅದೆಲ್ಲ ಸ್ವಲ್ಪ ಆಯಿಲ್ ಬಿಡಬೇಕು, ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಆನಿಯನ್ ಕೂಡ ಬ್ರೌನ್ ಕಲರ್ ಆಗಬೇಕು, ಆ ರೇಂಜ್ಗೆ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಈ ಸೋಯಾ ಚಂಕ್ಸ್ ಎಲ್ಲ ಇಟ್ಟಿದ್ವಲ್ವ, ಇದನ್ನು ಒಂದು 5 ನಿಮಿಷಕ್ಕೆ ಅದು ಪೂರ್ತಿ ಫ್ರೈ ಆದಮೇಲೆ ಹಾಕಿ ಆಯಿತಾ. ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗ್ತಿರುತ್ತೆ, ಆವಾಗ ಇದನ್ನು ಹಾಕ್ಕೊಳ್ಳೋಣ. ಸೊ ಈ ಥರ ಎಣ್ಣೆ ಬಿಡೋ ಟೈಮಲ್ಲಿ ನಾವು ಅದನ್ನು ಸೋಯಾ ಚಂಕ್ಸು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಗ್ರೀನ್ ಫ್ಲೇವರ್ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವ, ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಇದನ್ನು ಒಂದು 5 ಮಿನಿಟ್ಸ್ ಬಿಡಬೇಕು, ಅದೇ ಥರ ಫ್ರೈ ಆಗ್ತಾ. ಅದ್ರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೆ, ಮತ್ತು ಸ್ವಲ್ಪ ಧನಿಯಾ ಪೌಡರು ಸೇರಿಸ್ಕೊಂಡಿದ್ದೀನಿ. ಸೊ ಅದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋಬೇಕು ಈಗಲೇ. ಸೇಮ್ ಇವಾಗ ಸೋಯಾ ಚಂಕ್ಸ್ ಹಾಕಿ ಆದಮೇಲೆ ಅದು ಪೂರ್ತಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು, ಸ್ವಲ್ಪ ಅದು ಪೂರ್ತಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಈಗ ನೆನೆಸಿಟ್ಟಿದ್ದೀನಲ್ಲ ಅಕ್ಕಿ ಇವಾಗ ಸೇರಿಸ್ಕೊತೀನಿ ಆಯಿತಾ. ಸ್ವಲ್ಪ ಈಗ ಅದು ಫುಲ್ ಎಣ್ಣೆ ಬಿಟ್ಟಂಗೆ ಆಗಿದೆ ಅಲ್ವಾ, ಇವಾಗ ಅಕ್ಕಿ ಮತ್ತು ನಾನು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ಗೆ 1-2 ವಿಸಿಲ್ ಆದರೆ ಆಯಿತು. ನೋಡಿ ಇವಾಗ ನಮ್ಮ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಸೋಯಾ ಚಂಕ್ಸ್ ಎಲ್ಲ ಕಡೆ ಆಗಬೇಕಲ್ವ ಅದಕ್ಕೆ. ಸೊ ಹಾಕಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಬಿಸಿ ಬಿಸಿ ಆಗಿದೆ, ಹೊಗೆಲ್ಲ ಬರ್ತಾಯಿದೆ ನೋಡಿ. ಅದ್ರ ಜೊತೆ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ 2 ಥರ ಸೈಡ್ ಡಿಶ್ ಮಾಡಿಕೊಂಡು ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ನೋಡ್ಕೊಂಬಂದ್ರಲ್ಲ, ನಮ್ಮ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ತುಂಬ ಬಿಸಿ ಬಿಸಿ ಆಗಿದೆ. ಒಂದು ಸ್ಪೂನಿಂದ ಟೇಸ್ಟ್ ಮಾಡೋಣ. ಇದ್ರ ಜೊತೆ ಸೈಡ್ ಡಿಶ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ. ಅದು ಹಾಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ, ಹಾಗಾಗಿ ಸೈಡ್ ಡಿಶ್ ಎಲ್ಲ ಮಾಡಿಕೊಂಡು ತಿಂತಾ ಇದ್ದೀನಿ. ನೋಡೋಣ ಹೇಗಾಗಿದೆ ಅಂತ. ಇದು ಕೂಡ ನನ್ನ ಫೇವ್ರೇಟು. ಸೂಪರಾಗಿದೆ. ಅದು ಬೇರೆ ಇವತ್ತು ತುಂಬ ಲೇಟಾಗಿ ಹೋಯ್ತಲ್ಲ ತಿನ್ನೋದು, ಹಸು ಬೇರೆ ಆಗಿದೆ. ಟೇಸ್ಟ್ ಅದು ಸಕ್ಕತ್ತಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಯಿತಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.